ಒಂದು ಸಮಯದಲ್ಲಿ ಬೆಂಗಳೂರಲ್ಲಿ ಭಾರಿ ಬೇಡಿಕೆ ಇದ್ದ ಇಡ್ಲಿ ಹೋಟೆಲ್ ಒಂದು ಈಗ ಭಾರಿ ಸದ್ದಾಗುತ್ತಿದೆ. ಅತಿ ಕಡಿಮೆ ಅವಧಿಯಲ್ಲಿ ಸಾವಿರಾರು ಗ್ರಾಹಕರನ್ನ ಆಕರ್ಷಣೆ ಮಾಡಿದ್ದ ಹೋಟೆಲ್ ಅದು. ಗ್ರಾಹಕರ ಆಗ್ರಹದಂತೆ ಅನೇಕ ಬ್ರಾಂಚಸ್ ಕೂಡ ತೆರೆದಿದ್ದ ಇಡ್ಲಿ ಗುರು ಮಾಲೀಕ ಕಾರ್ತಿಕ್ ಶೆಟ್ಟಿ. ಎಸ್, ಇಡ್ಲಿ ಗುರು ಹೆಸರು ಬೆಳೆಯುತ್ತಿದ್ದಂತೆ ಕಾರ್ತಿಕ್ ಶೆಟ್ಟಿಯ ಬುದ್ಧಿಯೂ ಬೆಳೆಯಿತು. ಇಡ್ಲಿ ಗುರು ಬ್ರ್ಯಾಂಡ್ ಆಗಿದೆ, ನನಗೇನು ಕಮ್ಮಿ, ಬೇರೆ ತರ ಹಣ ಮಾಡೋಣ ಅಂತ ಯೋಚನೆ ಮಾಡಿದ್ದ ಕಾರ್ತಿಕ್ ಇಡ್ಲಿ ಗುರುವನ್ನ ಫ್ರಾಂಚೈಸಿ ನೀಡೋದಾಗಿ ನಿರ್ಧಾರ ಮಾಡಿಕೊಂಡ. ಇಡ್ಲಿ ಗುರು ಫ್ರಾಂಚೈಸಿ ಕೊಡ್ತೀನಿ, ಬೇಕಾದವರು ಸಂಪರ್ಕ ಮಾಡಿ ಅಂತ ಜಾಹೀರಾತು ಕೊಟ್ಟಿದ್ದೇ ತಡ ಇಡ್ಲಿಗೆ ಬರೋ ರೆಗ್ಯುಲರ್ ಗ್ರಾಹಕರು ಕೂಡ ಕ್ಯೂ ನಿಂತು ಬಿಟ್ರು. ಹೋಟೆಲ್ ಒಪ್ಪಂದಕ್ಕೂ ಮೊದಲೇ 3 ಲಕ್ಷ ಹಣ ನೀಡಬೇಕು ಅನ್ನೋ ಕಾರ್ತಿಕ್ ನಿಯಮಕ್ಕೆ ಕೆಲವರು ನಕಾರ ಮಾಡಿದ್ರೆ, ಇನ್ನು ಕೆಲವರು ಒಪ್ಪಿಕೊಂಡು ಕಾರ್ತಿಕ್ ಶೆಟ್ಟಿಗೆ ಹಣ ನೀಡಿದ್ರು. ಫ್ರಾಂಚೈಸಿ ಪಡೆದುಕೊಂಡವರ ಪೈಕಿ ಚೇತನ್ ಅನ್ನುವವರಿಗೆ ಕಾರ್ತಿಕ್ ಮೇಲೆ ಅನುಮಾನ ಮೂಡಿದೆ. ಪ್ರಾರಂಭದಲ್ಲಿ ಪದೇ ಪದೇ ಕರೆ ಮಾಡುತ್ತಿದ್ದ ಕಾರ್ತಿಕ್ ಕ್ರಮೇಣ ಕರೆ ಮಾಡೋದನ್ನ ನಿಲ್ಲಿಸಿದ್ದ. ಹೋಟೆಲ್ ಬೋರ್ಡ್ ಒಂದನ್ನು ಕೊಟ್ಟು ಸಣ್ಣ ಮೆಟಲ್ ಸ್ಟಾಲ್ ನೀಡಿ ಹೋಟೆಲ್ ಶುರು ಮಾಡು ಎಂದವನು ಏಕಾಏಕಿ ಬೇರೆ ಸ್ಥಳದಲ್ಲಿ ಹೋಟೆಲ್ ಹಾಕೋಣ, ಈ ಏರಿಯಾದಲ್ಲಿ ವ್ಯಾಪಾರ ಕೈ ಹತ್ತಲ್ಲ ಅಂದಿದ್ದಂತೆ. ಹಾಗೆ ಹೋದ ಕಾರ್ತಿಕ್ ಮತ್ತೆಂದು ಸಂಪರ್ಕಕ್ಕೆ ಸಿಗಲಿಲ್ಲ ಎನ್ನುತ್ತಿದ್ದಾರೆ ದೂರುದಾರ ಚೇತನ್. ಇನ್ನು ಕೆಲವರಲ್ಲಿ ಇಡ್ಲಿ ಮಾರಾಟದ ಮೇಲೆ ಕಮಿಷನ್ ಸಹ ಪಡೆದುಕೊಳ್ಳುತ್ತಿದ್ದರಂತೆ. ಫ್ರಾಂಚೈಸಿ ಪಡೆದವರಿಗೆ ಹೆಚ್ಚಿನ ಆದಾಯ ಬರ್ತಿರಲಿಲ್ಲ. ಇದರಿಂದ ಬೇಸತ್ತ ಜನರು ತಮ್ಮ ಫ್ರಾಂಚೈಸಿ ಹಣವನ್ನ ವಾಪಸ್ ನೀಡುವಂತೆ ಕೇಳಿದ್ದರು. ಆದರೆ ಆರೋಪಿಗಳು ಹಣ ವಾಪಸ್ ನೀಡಲು ನಿರಾಕರಿಸಿದ್ದಾರೆ. ಹಣ ವಾಪಸ್ ಕೇಳಲು ಹೋದವರಿಗೆ ಜೀವ ಬೆದರಿಕೆಯೊಡ್ಡಿರುವ ಆರೋಪವೂ ಸಹ ಕೇಳಿ ಬಂದಿದೆ. ಹಣ ಕಳೆದುಕೊಂಡ ನೊಂದವರು ಠಾಣೆ ಮೆಟ್ಟಿಲೇರಿದ್ದು ತಮಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಚೇತನ್ ದೂರು ದಾಖಲಿಸಿದ್ದರು. ಆ ದೂರಿನನ್ವಯ ಪೊಲೀಸರು ಆರೋಪಿಗೆ ಬಲೆ ಬೀಸಿದ್ದರು. ಆರೋಪಿ ಮುಂಬೈನಲ್ಲಿ ಸೆರೆ ಸಿಕ್ಕಿದ್ದ. ಈಗ ಆರೋಪಿ ಕಾರ್ತಿಕ್ ಶೆಟ್ಟಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಕಾರ್ತಿಕ್ ಬಂಧನವಾಗುತ್ತಿದ್ದಂತೆ ಅನೇಕ ಜನರು ದೂರು ನೀಡಲು ಮುಂದೆ ಬರುತ್ತಿದ್ದಾರೆ. 3 ಲಕ್ಷ ಹಣ ವಂಚಿಸಿದ್ದಾನೆ ಎಂದು 10ಕ್ಕೂ ಹೆಚ್ಚು ದೂರುಗಳು ಕೇಳಿ ಬರುತ್ತಿದೆ. ಒಟ್ಟಾರೆ ಬಗೆದಷ್ಟು ಬೆಚ್ಚಿ ಬೀಳಿಸುತ್ತಿರುವ ಇಡ್ಲಿ ಗುರು ಪ್ರಕರಣ ಮುಂದ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ ಬೆಂಗಳೂರು.